ಈಗಷ್ಟೇ ಭಾರತ ಕೋವಿಡ್ನಿಂದ ಚೇತರಿಸಿಕೊಳ್ತಿದೆ. ಬಿಡದೆ ಕಾಡಿದ ಕರೋನಾದಿಂದಾಗಿ ಜನತೆ ತತ್ತರಿಸಿ ಹೋಗಿದ್ರು. ಲಕ್ಷಾಂತರ ಮಂದಿ ಸಾವನ್ನಪ್ಪಿದ್ರು. ಅಂತೂ ಕರೋನಾ ತೊಲಗಿತು, ಇನ್ನಾದರೂ ಒಳ್ಳೆಯ ದಿನಗಳನ್ನು ಕಾಣಬಹುದು ಅನ್ನುವಾಗಲೇ ಮಹಾಮಾರಿ ಮತ್ತೆ ಒಕ್ಕರಿಸಿದೆ. ಕರೋನಾ ರೂಪಾಂತರಿ HMPV ವೈರಸ್ ದೇಶದಲ್ಲಿ ಆತಂಕ ತಂದೊಡ್ಡಿದೆ. ಚೀನಾದಲ್ಲಿ ಕಾಣಿಸಿಕೊಂಡಿದ್ದ ಈ ವೈರಸ್ ಈಗ ಭಾರತದಲ್ಲಿಯೂ ಪತ್ತೆಯಾಗಿದೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದ 2 ಮಕ್ಕಳಲ್ಲಿ ಈ ವೈರಸ್ ದೃಢಪಟ್ಟಿತ್ತು. ಈಗ ಗುಜರಾತ್ನ ಅಹಮದಾಬಾದ್ನಲ್ಲಿ 2 ವರ್ಷದ ಮಗುವಿನಲ್ಲಿಯೂ HMPV ವೈರಸ್ ಪತ್ತೆಯಾಗಿದೆ. ಕೋಲ್ಕತ್ತಾದಲ್ಲಿ 5 ತಿಂಗಳ ಮಗುವಿನಲ್ಲೂ ಈ ವೈರಸ್ ಕಾಣಿಸಿಕೊಂಡಿದೆ. ಇದೀಗ ಚೆನ್ನೈನಲ್ಲಿ 2 ಮಕ್ಕಳಲ್ಲಿ HMPV ಸೋಂಕು ದೃಢಪಟ್ಟಿದೆ. ಭಾರತದಲ್ಲಿ ಇದುವರೆಗೆ 6 ಮಕ್ಕಳಲ್ಲಿ HMPV ವೈರಸ್ ಪ್ರಕರಣಗಳು ವರದಿಯಾಗಿವೆ. ಬೆಂಗಳೂರಿನಲ್ಲಿ 2 ಮತ್ತು ಅಹಮದಾಬಾದ್ನಲ್ಲಿ 1, ಕೋಲ್ಕತ್ತಾದಲ್ಲಿ 1 ಹಾಗೂ ಚೆನ್ನೈನಲ್ಲಿ 2 ಪ್ರಕರಣಗಳು ವರದಿಯಾಗಿವೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಮತ್ತೊಮ್ಮೆ ಕೋವಿಡ್ ನಿಯಮಗಳನ್ನು ಪಾಲಿಸಬೇಕಾಗಬಹುದು.